ताज्या बातम्यांसाठी महान करेला सबस्क्राइब करा आणि बेल आयकॉनला क्लिक करा। शिळे अन्न खाल्ल्याने 44 जणांना विषबाधा। चिकोडी तालुक्यातील केरूर येथील घटना। यात्रेतील शिळे अन्न खाल्ल्याने विषबाधा होऊन 44 जण अस्वस्थ झाल्याची घटना चिकोडी तालुक्यातील केरूर येथे घडली। याबाबत अधिक माहिती अशी की चिकोडी तालुक्यातील केरूर येथील बेकेरी मळ्यात काल बुधवारी यात्रा पार पडली। यावेळी दुपारी यात्रेत अनेक भक्तांनी महाप्रसादाचा लाभ घेतला। दुपारी करण्यात आलेला महाप्रसाद शिल्लक राहिल्याने रात्री शिळे अन्न ग्रामस्थांनी सेवन केलं। त्यामुळे विषबाधा होऊन रात्री उलटी व जुलाब सुरू झाल्याने अनेक जण अस्वस्थ झाले। पण सकाळी देखील उलटी जुलाब वाढून आणखीन अस्वस्थ झाल्याने सकाळी 44 जणहून अधिक जणांना उपचारासाठी दाखल करण्यात आलं आहे। केरूर PHC ವ್ಯಾಪ್ತಿಯಲ್ಲಿ ಬೆಕ್ಕೇರಿ ತೋಟದಲ್ಲಿ ನಿನ್ನೆ ಮಧ್ಯಾಹ್ನ ಬಾಳಗಮ್ಮ ಜಾತ್ರೆ ಒಳಗಡೆ ಊಟ ಮಾಡಿದ್ರು। ಸೊ ಅವ್ರಿಗೇನು ತೊಂದರೆ ಆಗಿಲ್ಲ, ಬಟ್ ರಾತ್ರಿ ಅದೇ ಊಟನ ಹುಗ್ಗಿ ಇರ್ಬೋದು ಅಥವಾ ಅನ್ನ ಸಾಂಬಾರು ಊಟ ಮಾಡಿದ್ದಾರೆ। ಅವ್ರಿಗೆ ಸ್ವಲ್ಪ ಫುಡ್ ಪಾಯ್ಸನಿಂಗ್ ಆಗಿದೆ। ಅದರಲ್ಲಿ 31 ಜನರನ್ನು ನಾವು ಜನರಲ್ ಹಾಸ್ಪಿಟಲ್ ಚಿಕ್ಕೋಡಿ ಒಳಗಡೆ, ಆಮೇಲೆ 5 ಜನರನ್ನು ಕೇರೂರ್ PHC ಒಳಗಡೆ, 8 ಜನರನ್ನು ನಾವು CHC ಎಕ್ಸಾಂಬಲ್ಲಿ ಟ್ರೀಟ್ಮೆಂಟ್ ಮಾಡ್ತಿದ್ದೀವಿ। ಸೊ ಎಲ್ಲರೂ ಔಟ್ ಆಫ್ ಡೇಂಜರ್ ಇದ್ದಾರೆ। ಸೊ ಇದನ್ನು ಎಲ್ಲ ಅವರಿಗೆ ಕೊಡಬೇಕಾದಂಥ ಚಿಕಿತ್ಸೆಗಳೆಲ್ಲ ನಡೀತಾ ಇದೆ। ಆದರೆ ಮುಂದಿನ ದಿನಮಾನದಲ್ಲಿ ಎಲ್ಲರೂ ಎಚ್ಚರಿಕೆ ವಹಿಸಿ ಆ ಉಳಿದಂಥ ಫುಡ್ಗಳನ್ನು ಯಾರೂ ತಿನ್ನಬಾರ್ದು। ಪ್ರಿಪೇರ್ ಮಾಡಿದ್ದನ್ನು ಎಲ್ಲರೂ ಅದೇ ಟೈಮಲ್ಲಿ ಇದನ್ನು ಮಾಡಿಕೊಂಡು ತಮ್ಮ ಆರೋಗ್ಯಗಳನ್ನ ಕಾಪಾಡ್ಕೋಬೇಕನ್ನೋ ನಿಟ್ಟಿನಲ್ಲಿ ತಮ್ಮಲ್ಲೇ ನಾನು ಕೇಳ್ಕೊಳ್ತೀನಿ। ಸೊ ಧನ್ಯವಾದ। चिकोडीतील तालुका सरकारी इस्पितळात 31 जणांवर तर केरूर येथील प्राथमिक आरोग्य केंद्रात 5 जण, एकसंबा येथील सामुदायिक आरोग्य केंद्रात 8 जणांवर उपचार सुरू आहेत। यात आबालवृद्धांसह महिला व लहान मुलांचा समावेश आहे। घटनेची माहिती मिळताच चिकोडी अप्पर जिल्हा आरोग्य अधिकारी डॉक्टर SS गडेद, तालुका आरोग्य अधिकारी डॉक्टर सुकुमार भागाई यांनी भेट देऊन रुग्णांची विचारपूस केली। चिकोडी सरकारी इस्पितळात मुख्य वैद्य अधिकारी डॉक्टर महेश नागरबेटा यांच्या नेतृत्वाखाली रुग्णांवर उपचार सुरू आहेत। ಚಿಕ್ಕೋಡಿಯಲ್ಲಿ ಬೆಳಗ್ಗೆ ಕೆರೂರಿನಲ್ಲಿ ಜಾತ್ರೆದು ಆಹಾರ ಸೇವಿಸಿ ಅಸ್ವಸ್ಥಾಗಿ ಮೊದಲು ಬೆಳಗ್ಗೆ 10 ಜನರು ಬಂದರು। ಆಮೇಲೆ ಹಾಗೆ ಟೋಟಲಿ ಸದ್ದ 32 ಜನ ಇಲ್ಲಿದ್ದಾರೆ। ಅದರಲ್ಲಿ ಮಕ್ಕಳು ಒಂದು 11 ಜನ ಇದ್ದಾರೆ। ಕಂಪ್ಲೇಂಟ್ಸ್ ಏನಂದರೆ ವಾಂತಿ ಮತ್ತು ಇದು ಇಲ್ಲೆಲ್ಲ ಈ ಸದ್ದು ಎಲ್ಲ ಸ್ಟೇಬಲ್ ಇದ್ದಾರೆ। ಆಮೇಲೆ ಇದರಲ್ಲಿ ಆಮೇಲೆ PHO ಮತ್ತು ADHO ನಾವು ಕಾಂಟ್ಯಾಕ್ಟ್ ಮಾಡಿ ವಿಷಯ ಮತ್ತು ಕೆರೂರಿನಲ್ಲಿ 4 ಜನ ಅಡ್ಮಿಟ್ ಇದ್ದಾರೆ। ಆಮೇಲೆ ಎಕ್ಸಾಂಬಾದಲ್ಲಿ ಒಂದು 8 ಜನರು ಅಡ್ಮಿಟ್ ಇದ್ದಾರೆ। ಸುಮಾರು ಎಷ್ಟು ಜನ ಅಡ್ಮಿಟ್ ಇದ್ದಾರೆ ಸರ್? ಇಲ್ಲಿ 30-31 ಜನ ಅಂದರೆ ಟೋಟಲಿ ಒಂದು 40-45 ಏನು ಜಾತ್ರೆ ಊಟ ಸೇವೆ ಅಂತೇಳಿ ಹೇಳಿ ಇದು ಮಾಡಿದ್ದಾರೆ। ಯಾವ ಜಾತ್ರೆ ಅಂತಂದು? ಕೆರೂರಿನಲ್ಲಿ ಜಾತ್ರೆ ಅಂತ। ಏನು ಊಟ ಅಂತಂದರೆ ಏನು? ಅನ್ನ ಸಜ್ಜಿಕ ಹಿಂಗೆ ಅನ್ನ ಸಾರು ಪ್ರಸಾದ। ಎಷ್ಟು ಜನ ತಿಂದಿರ್ಬೋದು ಸರ್? ಊಟ ಮಾಡಿರ್ಬೇಕು ಅಲ್ಲಿ ನಿಖರವಾಗಿ ನಮ್ಮ ಮಾಹಿತಿ ಇಲ್ಲ ಸರ್। ನಮ್ಮ ತಾಲೂಕು ಆರೋಗ್ಯಕ್ಕೆ ಇಲ್ಲಿ ಬಂದಿದ್ದ ಜನರು 30। ಈಗಂತೂ ಎಲ್ಲರೂ ಆರಾಮಿದ್ದಾರೆ? ಇಲ್ಲ, ಸ್ಟೇಬಲ್ ಇದ್ದಾರೆ। ಯಾರಿಗೇನು ಪ್ರಾಣಾಪಾಯ ಯಾವ ಇಲ್ಲ। ಊಟ ಮಾಡಿದ್ರಿ, ಊಟ ಮಾಡಿದ 2 ತಾಸು ಚೆನ್ನಾಗಿತ್ತು। ಏನಾಯ್ತು ಅಂತ ಗೊತ್ತಾಗಿಲ್ಲ। ಎಲ್ಲಿ ಊಟ ಮಾಡ್ರಿ? ಅಡ್ಕೆದಾಗ ನಮ್ಮ ಮನೆಯಾಗ ಜಾತ್ರೆ ಇತ್ತು? ಜಾತ್ರೆ ಆಗಿತ್ತು। ಜಾತ್ರೆಗೆ ಆಗೈತಲ್ರಿ? ಮಧ್ಯಾಹ್ನ ಆಗಿತ್ರಿ, ಸಂಜೆ ಅಡಿ ಹೋಗಿತ್ತಲ್ಲ ಟೈಮ್ ತಿಂತೇವೆ ಹಾಂ। ಈ ಸರಿ ಎಲ್ಲಿ ಏನಿತ್ತು? ಹಾಂ ಹಾಂ, ಏನೇನಿತ್ತು ಊಟ? ಹುಗ್ಗಿ, ಅನ್ನ ಸಾರು, ಕಟ್ಟಲೆ ಸಾರು ಅಂತ ಅಂದ್ಬಿಟ್ಟು ಈಗ ತ್ರಾಸ ಏನಾಗ್ತಿತ್ತು? ಒಟ್ಟು ಎಂದಕ್ಕೆ ಮುನ್ಕೊಂಡು ಹಾಂ ಹಾಂ, ಉಲ್ಟಿ ಮತ್ತು ಡಿಸೆಂಟ್ರಿ। ಹಾಂ, ಈಗ ಆರಾಮಿತ್ತು? ಹಾಂ, ಈಗ ಆರಾಮ। काही वर्षापूर्वी तालुक्यातील हेरेकोडी येथे लग्न समारंभात विषबाधा झाल्याने 150हून अधिक जण अस्वस्थ होते। त्यानंतर आज केरूर येथे विषबाधेची घटना घडली आहे। या घटनेमुळे केरूर गावामध्ये भीतीचं वातावरण निर्माण झालं आहे। महानकर न्यूजसाठी राजू कोळीसह गौतम जाधव, चिकोडी।